ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ನಾವು ಆರಾಮದೀವಿ ನೋಡ್ರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡ್ರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಬರ್ರಿ ಇದು ಶುಕ್ರವಾರ ಸಂಜೆ ಮತ್ತು ಶನಿವಾರದ ವ್ಲಾಗ್ನ ಶೇರ್ ಮಾಡ್ಕೊಳತ್ತೀನಿ ನೋಡ್ರಿ 2 ದಿವಸದ ವ್ಲಾಗು ಇದು ಶುಕ್ರವಾರ ಸಂಜೆ ಮುಂದೆ ಕಸ ಎಲ್ಲ ಗುಡಿಸಿ ನಾನು ದೇವರಿಗೆಲ್ಲ ದೀಪ ಹಚ್ಚೀನಿ ಹಂಗೆ ಚಾ ಮಾಡ್ಕೊಂಡ್ರಾತಂತೇಳಿ ಇವಾಗ ಚಾ ಮಾಡಕತ್ತೀನಿ ನೋಡ್ರಿ ಫಸ್ಟ್ ಹಾಲಿನ ಕೆನೆ ಎಲ್ಲ ತೆಗೆದಿಟ್ಟು ಆಮೇಲೆ ಚಾ ಮಾಡಿರ್ತಾರೆ ನಾನು ಒಬ್ಬರು ನನಗೆ ರಿಪೀಟೆಡ್ ಆಗಿ ಕಮೆಂಟ್ ಮಾಡಕತ್ತೀರಿ ಕೆನೆ ಮಾಡೋದು ಬೆನ್ನಿ ಮಾಡೋದು ಯಾವ ರೀತಿ ತೋರಿಸ್ರಿ ಅಂತೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಇವಾಗೇನು ಡಬ್ಬಿ ಕೆನೆ ತೆಗೆದು ಇಡತ್ತನಲ್ಲ ಇದು ಡಬ್ಬಿ ಫುಲ್ ಆಗಿದ ತಕ್ಷಣ ನಾನು ಕಡಿಯತ್ತಿರ್ತೀನಲ್ಲ ಬೆನ್ನಿ ಆವಾಗ ವಿಡಿಯೋದಲ್ಲಿ ತೋರಿಸ್ತೇನಂತ ಒಂದು ವಾರಕ್ಕೆ ಒಂದು ಡಬ್ಬಿ ಫುಲ್ ಹಾಕತ್ ನೋಡ್ರಿ ಕೆನೆ ವಾರಕ್ಕೆ ಒಂದು ಸರಿ ನಾನು ಕಡ್ದಿರ್ತೀನಿ ಇವಾಗ ಹಾಲು ಕಾಯಕ್ಕಿಟ್ಟು ನಾನು ಚಾ ಮಾಡ್ಕೊಳಕತ್ತೀನಿ ಇವತ್ತಂತೂ ಬೆಳಗ್ಗೆಯಿಂದ ಬರೀ ವೀಡಿಯೋಸ್ ಮಾಡೋದು ಅಪ್ಲೋಡ್ ಮಾಡೋದು ಇವತ್ತು 2 ವಿಡಿಯೋ ಹಾಕಬೇಕಂತೇಳಿ ನಾನು ಜಾಸ್ತಿ ಬೆಳಗ್ಗೆಯಿಂದ ವೀಡಿಯೋಸ್ ಮಾಡೋದು ಆಮೇಲೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಮಾಡೀನಿ ಹಾಗಾಗಿ ಸ್ವಲ್ಪ ಜಾಸ್ತಿ ಕೆಲಸ ಆಗಿತ್ತು ಈವ್ನಿಂಗನು ಸ್ವಲ್ಪ ಲೇಟ್ ಆಯ್ತು ನೋಡ್ರಿ ಇವತ್ತು ಕೆಲಸ ಇವಾಗ ಚಾ ಮಾಡಿಕೊಂಡು ಚಾ ಕುಡಿಯಕತ್ತೀನಿ ಚಾ ಕುಡ್ದು ಇನ್ನು ಅಡುಗೆ ಕೆಲಸನ ಶುರು ಮಾಡ್ಕೋಬೇಕು ಮತ್ತು ನಾಳೆ ಸ್ಕೂಲ್ ಒಳಗೆ ಸಾನ್ವಿ ಸ್ಕೂಲ್ ಒಳಗೆ ಆ್ಯನ್ಯುವಲ್ ಡೇ ಐತಲ್ಲ ಆಕಿದು ಫ್ರಾಕ್ ಅದು ಸ್ವಲ್ಪ ಎಲ್ಲ ನಾನು ಸ್ಟಿಚ್ ಮಾಡ್ಕೋಬೇಕು ಅದು ಕೆಲಸಗಳನ್ನೆಲ್ಲ ಮುಗಿಸ್ಕೋಬೇಕು ನೋಡ್ರಿ ನನಗಂತೂ ಇವತ್ತು ಆಗ್ತಾನೆ ಇರಲಿಲ್ಲ ಏನು ಕೆಲಸ ಮಾಡೋಕ್ಕೆ ಆದರೂ ನಾನು ಮಾಡಲೇಬೇಕು ಬೆಳಗ್ಗೆನ ಹೋಗಬೇಕು ಸಾನ್ವಿ ಸ್ಕೂಲಿಗೆ 7 ಗಂಟೆಗೆನ ಅಷ್ಟೊತ್ತಾಗ ಮತ್ತು ಬೆಳಗ್ಗೆ ಹೊಲ್ಕೋತೆ ಅಂದ್ರೆ ಅಷ್ಟೊತ್ತಾಗಲೇ ಹೊಲಿಯೋಕ್ಕಾಗೋದಿಲ್ಲ ರಾತ್ರಿನೇ ಎಲ್ಲ ಹೊಲದು ರೆಡಿ ಮಾಡಿ ಇಟ್ಕೊಂಡ್ರೆ ನಾನು ಬೆಳಗ್ಗೆ ಎದ್ದಕ್ಕಿಂತ ಬೇಗ ರೆಡಿ ಮಾಡಿ ಕರ್ಕೊಂಡು ಹೋಗ್ಬೋದು ಸಂಜೆ ಮುಂದೆ ಇಟ್ಕೊಂಡಿರ್ತಾರೆ ಎಲ್ಲ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಆದರೆ ಇಲ್ಲಿ ಜಾಗ ಸಿಗಲಿಲ್ಲ ಬೇರೆ ಸ್ಕೂಲವರೆಲ್ಲ ಬುಕ್ ಮಾಡ್ಕೊಂಡಾರಂತೇಳಿ ಇವ್ರು ಬೆಳಗ್ಗೆನೇ ಇಟ್ಕೊಂಡಿದ್ರು 8:30 11 ಗಂಟೆವರೆಗೂ ಇತ್ತು ನೋಡ್ರಿ ಪ್ರೋಗ್ರಾಮ ಹಾಗಾಗಿ ನಮಗೆ 8:15 ಅಂದ್ರೆ ಅಲ್ಲಿ ಮಕ್ಕಳನ್ನ ಕರ್ಕೊಂಡು ಬರ್ಬೇಕು ನೀವು ಅಂತ ಹೇಳಿದರು ನಾನು ಬೆಳಗ್ಗೆ 5 ಗಂಟೆಗೆ ಹೇಳ್ಬೇಕಿತ್ತಲ್ಲ ಅದಕ್ಕಾಗಿ ಇವಾಗ ಆಗ್ತಾ ಇರಲಿಲ್ಲ ನನಗೆ ಹೊಲಕ್ಕೆ ಆದ್ರೂ ಈಗ ಹೊಲದಿಟ್ಬಿಡೋನು ಬೆಳಗ್ಗೆ ಆಗೋದಿಲ್ಲ ಅಂಥೇಳಿ ಇವಾಗ ನಾನು ಆಕೆ ಫ್ರಾಕ್ ಸ್ವಲ್ಪ ಸ್ಟಿಚ್ ಮಾಡತ್ತೇನೆ ನೋಡ್ರಿ ಅದು ಭಾಳ ಲೂಸ್ ಆಗಿತ್ತಲ್ಲ ಆಕೆಗೆ ಹಾಗಾಗಿ ಆರ್ಡ್ರ್ ಮಾಡಕತ್ತಿದ್ನಿ ಹಂಗೆ ದೊಡ್ಡದನ್ನು ಹಾಕಿದ್ರೆ ಅದು ಅಷ್ಟೊಂದು ಚೆಂದ ಕಾಣಿಸೋದಿಲ್ಲ ನೋಡೋಕೆ ಅದಕ್ಕಾಗಿ ಒಂದು ಚೂರು ಆರ್ಡ್ರ್ ಮಾಡಕತ್ತಿದ್ನಿ ಇನ್ನೊಂದು ಸ್ವಲ್ಪ ದಿವಸ ಹೋದ್ಮೇಲೆ ಆಕೆ ಕರೆಕ್ಟ್ ಆಗ್ತತಿ ಆದರೆ ಇವಾಗ ಡ್ಯಾನ್ಸಿಗೆ ಹಾಕೋಬೇಕಲ್ಲ ಚೆಂದ ಕಾಣಿಸೋದಿಲ್ಲ ಅಂಥೇಳಿ ಇವಾಗ ನಾನು ಫ್ರಾಕ್ನ ಸ್ಟಿಚ್ ಮಾಡಕತ್ತೀನಿ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿ ನೋಡಿರಿ ಇಷ್ಟು ಬಾಂಡೆ ಇದ್ದು ಬೆಳಗ್ಗೆಯಿಂದ ತಿಕ್ಕಿ ಇರ್ಕಿಲ್ಲ ಯಾಕಂದ್ರೆ ಇವತ್ತಂತೂ ಬೆಳಗ್ಗೆಯಿಂದ ಬರೀ ವಿಡಿಯೋ ಮಾಡೋದು ಎಡಿಟ್ ಮಾಡೋದು ಪೋಸ್ಟ್ ಮಾಡೋದು 2 ವಿಡಿಯೋ ಹಾಕಿದ್ನಲ್ಲ ಹಾಗಾಗಿ ನನಗೂ ಸ್ವಲ್ಪ ಜಾಸ್ತಿ ಕೆಲಸ ಅಂತ ಅನಿಸ್ತು ಇವತ್ತು ಪಾತ್ರೆ ತೊಳೆಯೋಕೆ ಟೈಮೇ ಸಿಕ್ಕಿರಲಿಲ್ಲ ನಾನು ಇವತ್ತು ಮಧ್ಯಾಹ್ನನೂ ಮಲಗೇನೂ ಇಲ್ಲ ಹಂಗೆ ಕಂಟಿನ್ಯೂಸ್ ವಿಡಿಯೋ ಮಾಡೋದೇ ಮಾಡೀನಿ ಇವತ್ತಂತೂ ಇವಾಗ ಎಲ್ಲ ಫುಲ್ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತು ಸಾನ್ವಿದು ಫ್ರಾಕ್ ಸ್ಟಿಚ್ ಮಾಡೋದಿತ್ತಲ್ಲ ಅದನ್ನು ಸ್ಟಿಚ್ ಮಾಡಿ ಇಟ್ಟೇನಿ ಇವಾಗ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು ಅಡುಗೆ ಏನು ಮಾಡ್ಬೇಕಂತ ಹೇಳಿ ಗೊತ್ತಾಗುತ್ತೆ ನೋಡ್ರಿ ತೊಂಡೆಕಾಯಿ ಪಲ್ಯ ಸ್ವಲ್ಪ ಐತಿ ಆಮೇಲೆ ಚಪಾತಿ ಹಿಟ್ಟು ಒಂಚೂರು ಐತಿ ಇಷ್ಟ ಐತಿ ಒಂದು 2 ಅಥವಾ 3 ಚಪಾತಿ ಹಾಕವು ಇಷ್ಟ ಐತಿ ಆಮೇಲೆ ಅವಲಕ್ಕಿ ಐತಿ ನೋಡ್ರಿ ಬೆಳಗ್ಗಿಂದು ಇಷ್ಟಕೊಂಡು ಅವಲಕ್ಕಿ ಐತಿ ಬಿಸಿ ಮಾಡಿದ್ದಾನೆ ಇದನ್ನು ಆದರೆ ಇದನ್ನು ಯಾರು ಅಷ್ಟೊಂದು ಇಷ್ಟಪಟ್ಕೊಂಡು ತಿನ್ನೋದಿಲ್ಲ ಬೆಳಗ್ಗೆನ 1 ಟೈಮ್ ತಿನ್ನಕನ ಅಯ್ಯೋ ಗ್ಯಾಸ್ಟ್ರಿಕ್ಕು ಬಿಸಿಲೈತಿ ಅದೈತಿ ಇದೈತಿ ಅಂತಾರೆ ನಮ್ಮ ಮನೆಯವರು ಇನ್ನು ಇವಾಗ ಅದನ್ನು ತಿನ್ನಿರಿ ಅಂದ್ರೆ ತಿನ್ನಂಗಿಲ್ಲ ಹಾಗಾಗಿ ಇದನ್ನು ಏನದು ಸಣ್ಣಗೆ ಮಿಕ್ಸಿ ಮಾಡಿ ಚಪಾತಿ ಹಿಟ್ಟು ಜೋಡಿ ಕಲಿಸಿ ನಾನು ಪರೋಟ ಮಾಡಿರ್ತೀನಿ ಇವತ್ತು ಮಾಡ್ತೇನಂತ ಅದನ್ನು ಹೆಂಗಾದರೂ ಶೇಂಗಾ ಹಿಂಡಿ ಐತಿ ಮತ್ತು ಹಾಗಾಗಿ ಇದನ್ನು ಯೂಸ್ ಮಾಡಿಕೊಂಡು ಪರೋಟ ಮಾಡ್ತೀನಿ ಬರ್ರಿ ಇವಾಗ ಹೆಂಗೆ ಮಾಡ್ತೀನಿ ಅಂತೇಳಿ ಶೇರ್ ಮಾಡ್ಕೋತೀನಂತ ಏನಿಲ್ಲ ರೀ ಭಾಳ ಸಿಂಪಲ್ ಇದು ಬರೀ ಅವಲಕ್ಕಿಯಿಂದ ಅಷ್ಟೇ ಅಲ್ಲ ಚಿತ್ರಾನ್ನ ಮತ್ತು ಉಪ್ಪಿಟ್ಟು ಏನೇ ಇದ್ರೂ ನಾವು ಅದನ್ನು ಯೂಸ್ ಮಾಡಿಕೊಂಡು ಮಾಡ್ಕೋಬೋದು ಅವಲಕ್ಕಿ ಸ್ವಲ್ಪ ಜಾಸ್ತಿ ಐತಿ ಹಾಗಾಗಿ ಇವಾಗ ಪರೋಟ ಮಾಡ್ತೀನಿ ನಾನು ಎಲ್ಲ ಅವಲಕ್ಕಿನೂ ತೊಗೊಳೋದಿಲ್ಲ ಒಂದು ಸ್ವಲ್ಪ ಇಡ್ತೀನಿ ಅಕಸ್ಮಾತ್ ನಮ್ಮ ಮನೆಯವ್ರು ತಿಂತೇನೆ ಅಂದ್ರೆ ತಿನ್ನಲೇ ಒಂದು ಸ್ವಲ್ಪ ಇಡ್ತೀನಿ ಅದರೊಳಗೆ ಅರ್ಧ ಅಷ್ಟೇ ತೊಗೋತೇನೆ ನೋಡ್ರಿ ಎಲ್ಲಿ ಹೆಂಗೆ ಬಂದೈತೆ ಅದು ಹೆಂಗೆ ಅದು ಇಡು ಅದು ಬರೋವಾಗಲೇ ಹಂಗೆ ಬಂದೈತಿ ಇಡು ನೀನು ಮೆಹಂದಿ ತೋರಿಸ್ತಾನ್ವಿ ಮಧ್ಯಾಹ್ನ ತಗೊಂಡಿದ್ದೀರ ಬಂದೈತಿ ಕಲರ್
ಅಷ್ಟೊಂದು ಬಂದಿಲ್ಲ ನೋಡ್ರಿ ಇದು ಕಲರ್. ಅದು ಏನದು ಚಟ್ಪಟ್ ಮೆಹಂದಿ ಅಂತ ಹೇಳಿ ಬರ್ತದಲ್ಲ, ಇಮಿಡಿಯೇಟ್ ಕಲರು. ಅದನ್ನು ತೊಗೊಂಡು ಬರಲಿಲ್ಲ ನೋಡ್ರಿ ನಾನು, ಯಾಕಂದ್ರೆ ಅದ್ರೊಳಗೆ ಜಾಸ್ತಿ ಕೆಮಿಕಲ್ಸ್ ಇರ್ತದೆ ಅಂತೇಳಿ ಇದನ್ನು ತೊಗೊಂಡು ಬನ್ನಿ. ಆದರೆ ಇದು ಅಷ್ಟೊಂದೇನು ಕಲರ್ ಬಂದಿಲ್ಲ, ಇರಲಿ. ಹಾಂ, ಇಲ್ಲಿ ಪೊಲೀಸ್ ತೋರಿಸು. ನಾಳೆ ಡ್ಯಾನ್ಸಿಗೆ ಫುಲ್ ರೆಡಿ ಆಗಿದ್ದಾಳೆ ಸಾನ್ವಿ. ಹೆಂಗೆ ಮಾಡ್ತಾಳೆ ಏನೋ ಗೊತ್ತಿಲ್ಲ. ಕರೆಂಟ್ ಯಾಕೆ ಅದಾವಲ್ಲ ಕರೆಂಟ್ ನಮ್ದಲ್ಲಿ ಅಮ್ಮ. ಇದು ನಾನು ಯಾವುದು ಇದು ಒಂದು ಆಮೇಲೆ ಸ್ಕೂಲ್ ಪಕ್ಕದಲ್ಲಿ ಐತಲ್ಲ ಅದು 2 months. ನಮ್ದು 2 months ಸ್ನಿಟದ್ದು 4 months. ನಿಮ್ಮ ಸ್ಕೂಲಿಗೆ 2 ವ್ಯಾನ್ ಬರ್ತೀಗ? ನೋಡ್ರಿ ಒಂದು ಸ್ವಲ್ಪನೇ ಇಡ್ತೇನೆ ಇವತ್ತು. ಸ್ವಲ್ಪ ಜಾಸ್ತಿನೇ ಮಾಡಿಬಿಟ್ಟೇನೆ, ಅವಲಕ್ಕಿ ಯಾಕೋ ಗೊತ್ತಿಲ್ಲ, ಇಲ್ಲಾಂದ್ರೆ ನಾನು ಕರೆಕ್ಟಾಗಿ ಮಾಡಿರ್ತೀನಿ. ನೋಡ್ರಿ ತಗೊಂಡಿದ್ದಾಗ ಮಿಕ್ಸಿಗೆ ಹಾಕಿ ಇದನ್ನ ನಾನು ಪೂರ್ತಿ ನೈಸೇನು ಮಾಡ್ಕೊಳ್ಳೋದಿಲ್ಲ, ಸ್ವಲ್ಪ ತರಕಾರಿ ಮಾಡ್ಕೋತೀನಿ. ಈ ರೀತಿ ನೈಸಾಗಿ ಆಗೈತಿ. ಇವಾಗ ಇದಕ್ಕೆ ಗೋಧಿ ಹಿಟ್ಟಾಕಿ ಕಲಸ್ಕೊತೇನಂತ. ಇದ್ರೊಳಗೆ ನೋಡ್ರಿ ಈರುಳ್ಳಿ, ಮೆಣಸಿನ್ಕಾಯಿ, ಆಮೇಲೆ ಟೊಮೆಟೊ, ಕೊತ್ತಂಬರಿ, ಕರಿಬೇವು ಎಲ್ಲ ಇರ್ತೈತಿ. ಭಾರಿ ಮಸ್ತ್ ಇರ್ತೈತಿ ಟೇಸ್ಟ. ನೀವು ಒಂದ್ಸರಿ ಟ್ರೈ ಮಾಡಿರಿ. ನನಗೆ ಈ ರೆಸಿಪಿ ಗೊತ್ತಿರಲಿಲ್ಲ. ಮೈಸೂರಾಗಿದ್ದಾಗ ನಮ್ಮ ಫ್ರೆಂಡ್ ಒಬ್ರು ಇದ್ರು, ಅವರು ರಾಜಸ್ಥಾನದವರು. ಮೈಸೂರಾಗ ಈ ಕಡೆ ಸರಿ ನೀಲ್ ಕುಂದ್ರ ಬಾ, ನಂಗೆ ಜಾಗ ಸಲ್ಲೋದಿಲ್ಲ. ಇಲ್ಲಿ ಬಾ, ನೀ ಇಲ್ಲಿ ಬಾ, ಇಲ್ಲಿ ಕೊಡು, ಇಲ್ಲಿ ಕುಂದ್ರ ಬಾ. ಕಾಣಿಸ್ತಿತ್ತು ಅಲ್ಲಿ ಕಾಣಿಸತಿ ನೋಡು. ಮೈಸೂರಾಗ ಒಬ್ರು ಇದ್ದಾರೆ ನಮ್ಮ ಫ್ರೆಂಡ್, ಅವರು ರಾಜಸ್ಥಾನದವರು. ನಾನು ಒಂದ್ಸರಿ ಅವ್ರ ಮನೆಗೆ ಹೋದಾಗ ಅವರು ಮಾಡಕತ್ತಿದ್ರು, ಏನದು ಹಿಂಗೆ ಉಪ್ಪಿಟ್ಟೇನು ಅವಲಕ್ಕಿನೂ ಯೂಸ್ ಮಾಡ್ಕೊಂಡು ಮಾಡಕತ್ತಿದ್ರು. ನಾನು ಅವ್ರಿಗೆ ಕೇಳೀನಿ ಏನ್ರಿ ಇದು ಏನು ಮಾಡತ್ತೀರಿ ಅಂತ ಕೇಳೀನಿ. ಅವಾಗ ಅವರು ಹಿಂಗೆ ಬೆಳಗಿಂದ ಅವಲಕ್ಕಿ ಸ್ವಲ್ಪ ಜಾಸ್ತಿ ಇತ್ತು, ಹಾಗಾಗಿ ನಾನು ಪರೋಟ ಮಾಡತ್ತೀನಿ ಅಂತಂದರು. ನಾನು ಅವತ್ತು ಕುತ್ಕೊಂಡು ನೋಡ್ಕೊಂಡು ಬಂದೀನಿ. ಅವ್ರು ಹೇಳಿರು ನಾನು ಯಾವುದೂ ವೇಸ್ಟ್ ಮಾಡೋಂಗಿಲ್ಲ, ಉಪ್ಪಿಟ್ಟು ಆಮೇಲೆ ಅವಲಕ್ಕಿ, ಚಿತ್ರಾನ್ನ ಏನೇ ಇದ್ರೂ ಈ ರೀತಿ ಮಿಕ್ಸಿ ಮಾಡಿ ಗೋಧಿ ಹಿಟ್ಟಿನ ಜೋಡಿ ಕಲಸಿ ಪರೋಟ ಥರ ಮಾಡಿಬಿಟ್ಟಿರ್ತೀನಿ. ಅದಕ್ಕೆ ಚಪಾತಿ ಚಟ್ನಿ ಪುಡಿ ಮತ್ತು ತುಪ್ಪ ಹಚ್ಕೊಂಡು ತಿಂದಿರ್ತೀವಿ ಅಂತ ಅವ್ರು ಹೇಳಿರು. ಅವತ್ತು ಮಾಡಿ ನನಗೂ ಕೊಟ್ಟರೆ ಅವರ ಟೇಸ್ಟ್ ನೋಡ್ರಿ, ಚಲೋ ಆದ್ರಷ್ಟೇ ನಿಮ್ಮ ಮನ್ಯಾಗ ಟ್ರೈ ಮಾಡಿರಿ, ಇಲ್ಲಾಂದ್ರೆ ಬೇಡ ಅಂಥೇಳಿ ನಾನು ಅವತ್ತು ಅವ್ರ ಮನ್ಯಾಗ ತಿಂದು ಬಂದೀನಿ. ಟೇಸ್ಟ್ ಅಂತೂ ಅಗದಿ ಚಲೋ ಆಗಿದ್ದು. ಅವಾಗಿಂದ ನಾನು ನಮ್ಮ ಮನ್ಯಾಗ ಮಾಡಕತ್ತೀನಿ ನೋಡ್ರಿ. ಹಿಂಗೆ ಏನಾದರೂ ಜಾಸ್ತಿ ಉಳಿತಂದ್ರೆ ಆ ರೀತಿನೇ ನಾನು ಗೋಧಿ ಹಿಟ್ಟು ಹಾಕಿ ಮಾಡ್ಕೊಂಡಿರ್ತೀನಿ. ಟೇಸ್ಟ್ ಮಾತ್ರ ಚಲೋ ಆಕಾವ್ ನೋಡ್ರಿ. ಬರ್ರಿ ಇವಾಗ ಮಾಡೋಣಂತ. ಬಿಡು. ಹಾಂ, ಇಲ್ಲಂಗಿಲ್ಲ ಬೀಳಂಗಿಲ್ಲ. ನೀ ಫುಲ್ ಬಟ್ಟೆ ಹಾಕೋ ಅಂತ ಹೇಳಿಲ್ಲ ಇದು. ಹಾಂ, ಹಿಂಗೆ ಹಾಕೋಬಾರ್ದು. ಸರಿ, ಕಾಲು ತಗೋ. ಫ್ರಾಕ್ ಎಲ್ಲ ಎಷ್ಟೊಂದು ಅದಾವ, ಟೀ ಶರ್ಟ್, ಪ್ಯಾಂಟು, ಶಾರ್ಟ್ಸು ಎಲ್ಲ ಯಾವುದಾದ್ರೂ ಒಂದು ತೊಗೊಂಡು ಹಾಕೋಬೇಕು. ಹಂಗೆ ಇರ್ತಿ. ಸಾನ್ವಿಗೆ ನೋಡ್ರಿ ಒಟ್ಟ ಮೈ ಮೇಲಕ್ಕೀಗ ಅರ್ಬಿ ಹಾಕೊಂಡ್ರೆ ಆಯ್ತು ಬರೋದಿಲ್ಲ ಅಂತ ಅನಿಸ್ತದೆ. ಈಗ ನಾ ಇಡೀ ದಿವಸ ಬೈದು ಹಾಕಿರನು ರಾತ್ರಿ ಮಲ್ಕೊಳ್ಳುವಾಗ ಆಕಿ ಬರೀ ಬನಿಯನ್ನು ಚಡ್ಡಿ ಮೇಲೆ ಅಷ್ಟೇ ಮಲ್ಕೋತಾಳೆ ನೋಡ್ರಿ. ಆಕಿಗೆ ಬಟ್ಟೆ ಹಾಕೊಂಡ ನಿದ್ದೆ ಹತ್ತೋದಿಲ್ಲ ಅಂತ, ಹಾಗಾಗಿ ರಾತ್ರಿ ಒಂದೊಂದು ದಿವಸ ಎದ್ದು ಕಳೆದೋಗೋದು ಮಲಗಿರ್ತಾಳೆ ಆಕಿ. ಅಲ್ಲೇ ಒಂದು 2 ಚಪಾತಿ ಆಗೋಷ್ಟು ಐತಿ ಹಿಟ್ಟ. ಇವಾಗ ಒಂದು ಸ್ವಲ್ಪ ಒಂದು 4 ರಿಂದ 5 ಆಗುವಷ್ಟು ಅಷ್ಟೇ ಹಿಟ್ಟು ತೊಗೋತೀನಿ. ಅಷ್ಟೇ. ನಮ್ಮ ಮನೆಯವರು ಪಲ್ಯ ಜೋಡಿ ತಿಂತಾರೆ, ನಾವು ಚಟ್ನಿ ಪುಡಿ ತುಪ್ಪ ಜೋಡಿ ತಿಂತೀವಿ. ಏನು ಯಾವ ಪಲ್ಯ? ತೊಂಡೆಕಾಯಿ ಪಲ್ಯ ಮಧ್ಯಾಹ್ನ ತಿಂದಿಲ್ಲ. ಹಾಂ, ತೊಂಡೆಕಾಯಿ ಮಧ್ಯಾಹ್ನ ಚೆನ್ನಾಗಿದೆ ಅಮ್ಮ ಅಂತ ತಿಂದಲ್ಲ. ಹೆಂಗಿತ್ತು ಪಲ್ಯ? ಚೆನ್ನಾಗಿತ್ತಾ? ಸ್ವಲ್ಪ ಮಾಡ್ತೀನಿ. ಇದಕ್ಕೆ ಒಂದು ಚೂರು ಸಾಲ್ಟ್ ಹಾಕೊಳತ್ತೇನೆ ನೋಡ್ರಿ. ನಾನು ಜಾಸ್ತಿ ಏನು ಹಾಕೊಳಂಗಿಲ್ಲ, ಯಾಕಂದ್ರೆ ಅವಲಕ್ಕಿ ಒಳಗೆ ಐತಿ. ಒಂದು ಚೂರು ಹಾಕ್ಕೊಂಡಿದ್ದೀನಿ, ಸಪ್ಪೆ ಹಾಕತ್ತೆ ಅದಕ್ಕೆ.
ಒಂಚೂರು ಹಾಕ್ಕೊಂಡು ನೋಡ್ರಿ ಇಲ್ಲಿ ಇಷ್ಟೇ ಇಟ್ಟು ತೊಗೊಂಡೇನು ಜಾಸ್ತಿ ತೊಗೊಂಡಿಲ್ಲ. ನೋಡ್ರಿ ಇಲ್ಲಿ ಇದೇನು ಪುಡಿ ಮಾಡ್ಕೊಂಬಂದಿಲ್ಲ ಅವಲಕ್ಕಿ, ಇದನ್ನ ಇವಾಗ ಇದಕ್ಕೆ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಕಲಸೋದು. ಇಲ್ಲ ಸುಮ್ಮನೆ ಇರಪ್ಪ. ನೋಡ್ರಿ ಈ ರೀತಿ ಫಸ್ಟ್ ನೀರು ಹಾಕದನ್ನ ಹಂಗೆ ಕಲಿಸ್ಕೋಬೇಕು. ಇದು ನಾವು ಅವಲಕ್ಕಿ ಹಾಕಿ ಮಾಡಿದೇವಿ ಅಂಥೇಳಿ ಗೊತ್ತಾಗೋದಿಲ್ಲ, ಅಷ್ಟು ಟೇಸ್ಟ್ ಚಲೋ ಆಕತ್ತೆ ನೋಡ್ರಿ. ಇವಾಗ ಅವಲಕ್ಕಿ ಬೆಳಗ್ಗಿಂದ ಅವಲಕ್ಕಿ ಐತಿ ತಿನ್ನಂದ್ರೆ ಯಾರು ತಿನ್ನಂಗಿಲ್ಲ. ಮತ್ತು ಹಂಗೆ ಪ್ಲೇನ್ ಚಪಾತಿ ಮಾಡ್ರೆ ಮತ್ತು ಅದಕ್ಕೊಂದು ಪಲ್ಯ ಮಾಡಬೇಕಾಗ್ತತಿ. ಈ ರೀತಿ ಇದ್ರೆ ಅಡ್ಜಸ್ಟ್ ಮಾಡಿಕೊಂಡು ತಿನ್ಕೊಂಬಿಟ್ಟಿರ್ತೇವೆ ನಾವು. ಚಟ್ನಿ ಪುಡಿ ಅಂತೂ ಮನ್ಯಾಗ ಯಾವಾಗಲೂ ಇದ್ದೇ ಇರ್ತೈತಿ, ಇಲ್ಲಂದ್ರೆ ಖಾರ ಇರ್ತೈತಿ. ಮೆಣಸಿನ್ಕಾಯ್ದು ಖಾರ, ಹಣ್ಣು ಮೆಣಸಿನ್ಕಾಯ್ದು ತುಪ್ಪ ಅಂತ ಇರ್ತೈತಿ. ಹಾಗಾಗಿ ಏನಾದರೂ ಒಂದು ಹಚ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬೋದು. ಮತ್ತು ಏನು ಇಲ್ಲಾಂದ್ರೆ ಬರೀ ಮೊಸರನ್ನು ಹಾಕ್ಕೊಂಡು ತಿನ್ಬೋದು ನೋಡ್ರಿ. ಆಯ್ತು ನೋಡು. ಕಾಣಿಸ್ತಿ ತಡಿ. ನೋಡ್ರಿ ಈ ರೀತಿ ಗಟ್ಟಿಯಾಗ ಕಲಿಸ್ಕೊಂಡೀನಿ. ಚಪಾತಿನೇ ಇದು, ಮಸಾಲೆ ಚಪಾತಿ. ನಾನು ಇದ್ರೊಳಗೆ ಸ್ವಲ್ಪ ಜಾಸ್ತಿ ಕ್ಯಾರೆಟ್ ಅದೆಲ್ಲ ಹಾಕಿದ್ನಿ ಇವತ್ತು. ನೋಡ್ರಿ ಹಿಟ್ಟು ಕಲಿಸಿದ್ದೀನಿ, ಇವಾಗ ಚಪಾತಿ ಮಾಡ್ತೀನಂತ. ಪರ್ಪಲ್ ಅದ, ಯಾವ ಕಲರ್ ಅದ? ಪಿಂಕ್ ಅದು. ಪಿಂಕ್ ಆಮೇಲೆ ಆರೆಂಜ್ ರೆಕ್ಟಲ್ ಆಯಾ ಕಲರು. ಹೌದು ಅದು ಆರೆಂಜ್. ಆರೆಂಜ್ ಪಿಂಕ್ ಎರಡು ತಂದಿವಿ. ಅದನ್ನ ಮಾಮ ಹೊಡೆದಾನ. ಯಾರು? ಯಾವ ಮಾಮ? ಬಸ್ಸು ಮಾಮ. ಬಸ್ಸು ಹೆಂಗೆ ನೀರು ಹಿಡಿಯುವಾಗ ಬಿದ್ಬಿಟ್ಟು ಅದು ಹೊರಲಿತಾ? ಇವಾಗ ಅಪ್ಪನೂ ಇಟ್ಟಲ್ಲ. ಏನು ಇಟ್ಟಪ್ಪ? ಅಪ್ಪ ಏನ್ ಮಾಡ್ತಿತ್ತು? ನಿಮ್ಮಪ್ಪ ಏನ್ ಮಾಡುತ್ತ? ಏನಿಲ್ಲ, ಸ್ನಾನ ಮಾಡ್ತಿತ್ತ. ನಾವು ಹೊರಗಡೆ ಹೋಗಿದ್ವಿ, ಅವಾಗ ಅಲ್ಲಿ ಮಾಮ ಹೊಡೆದದು. ಅಪ್ಪ ಆಫೀಸ್ಗೆ ಹೋಗಿತ್ತ? ಅಪ್ಪ ನಿಂತು. ಅದಕ್ಕಿಟ್ಟು ಹೊಡ್ದಕ್ಕ ಅಲ್ಲಿಟ್ಟು ಹೊಡೆದೈತಲ್ಲ, ಅದಕ್ಕೆ ನೀರು ಕ್ಲೀನ್ ಮಾಡ್ತಾ ಇದ್ದೀನಿ ಎಲ್ಲ. ಏನು ಅದು ಮುಂಚೆ ಐತೆ, ಅಪ್ಪ ಬಂದೈತಾ? ಅಪ್ಪ ಬಂದಿತ್ತಲ್ಲ, ಬಾಗಿಲು ತೆಗಿಯಕ್ಕೆ ಹೋದೆ. ಇವಾಗ ಪರೋಟಾನ ಮಾಡ್ಕೊಳಕತ್ತೀನಿ ನೋಡ್ರಿ. ಅವಲಕ್ಕಿ ಪರೋಟ
ಹಿಟ್ಟೆಲ್ಲ ಕಲಸಿ ಹಿಟ್ಟು ರೆಡಿ ಮಾಡ್ಕೊಡ್ಕ ನಮ್ಮ ಮನೆಯವರು ಬಂದರು. ಅವರು ಶೇವಿಂಗ್ ಕಟ್ಟಿಂಗ್ ಎಲ್ಲ ಮಾಡಿಸ್ಕೊಳ್ಳೋದಿತ್ತು. ಹಾಗಾಗಿ ಇವತ್ತು ಸ್ವಲ್ಪ ಲೇಟಾಗಿ ಬಂದರು ನೋಡ್ರಿ ಅವರೇ. ಯಾಕಂದ್ರೆ ನಾಳೆ ಸ್ಕೂಲಲ್ಲಿ ಪ್ರೋಗ್ರಾಮ್ ಇರೋದ್ರಿಂದ ಇವತ್ತನ ಮಾಡಿಸ್ಕೊಂಡು ಬಂದುಬಿಡ್ರಿ ಅಂತ ಹೇಳಿದ್ದೆ. ಅವರು ಸರಿ ಆಯಿತು ಅಂತೇಳಿ ಕೆಲಸ ಎಲ್ಲ ಮುಗಿಸಿ ಬರೋವಾಗ ಮಾಡಿಸ್ಕೊಂಡು ಬರ್ಬೇಕಂದ್ರೆ ಸ್ವಲ್ಪ ಲೇಟಾಗಿಬಿಟ್ಟಿತ್ತು. ಅವ್ರು ಬರ್ಕೊಡ್ಕನೆ ನೋಡ್ರಿ ಅಡುಗೆ ಕೆಲಸನೂ ಮುಗ್ದಿತ್ತು. ಹಾಗಾಗಿ ಇವಾಗ ಬಿಸಿ ಬಿಸಿ ಚಪಾತಿ ಎಷ್ಟು ಮಾಡಿಕೊಟ್ರಾತು ಪರೋಟ ಅಂತೇಳಿ ಇವಾಗ ಮಾಡಾಕತ್ತೀನಿ. ಇವಾಗ ಅಗ್ದಿ ಮಸ್ತ್ ಸಾಫ್ಟ್ ಆಗ್ತಾವೆ ನೋಡ್ರಿ. ನಿಮ್ಮ ಮನ್ಯಾಗ ಒಂದು ಸರಿ ಟ್ರೈ ಮಾಡಿರಿ, ನೀವು ಎಲ್ಲರಿಗೂ ಇಷ್ಟ ಆಗ್ತಾವೆ. ಉಪ್ಪಿಟ್ಟಿದ್ರೆ ಉಪ್ಪಿಟ್ಟನು ನಾವು ಇದೇ ರೀತಿನ ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಂಡು ನಾದ್ಕೋಬೋದು. ಚಿತ್ರಾನ್ನ ಆಮೇಲೆ ಉಪ್ಪಿಟ್ಟು ಅವಲಕ್ಕಿ ಎಲ್ಲನೂ ಈ ರೀತಿ ನಾವು ಯೂಸ್ ಮಾಡ್ಕೋಬೋದು ನೋಡ್ರಿ. ಸಾಫ್ಟಾಗಿ ಅಗದಿ ಮಸ್ತ್ ಟೇಸ್ಟಾಗಿರ್ತಾವೆ. ನಾವು ಇದ್ರ ಜೋಡಿ ಏನೂ ಹಚ್ಕೊಳ್ಳೋದೇ ಬೇಡ, ಬರೀ ತುಪ್ಪ ಹಚ್ಕೊಂಡು ತಿಂದರೂ ಸಾಕು, ಅಷ್ಟು ಟೇಸ್ಟ್ ಚಲೋ ಇರ್ತಾವೆ. ನೋಡ್ತಿರ್ಬೋದು ಇವಾಗ ಒಂಚೂರು ಹರಿಯೋದಿಲ್ಲ, ಏನಿಲ್ಲ, ಎಷ್ಟು ಚಲೋ ಪರೋಟ ರೆಡಿ ಆಗಕತ್ತಾವ ಅಂಥೇಳಿ. ಸಾನ್ವಿಗೂ ಇಷ್ಟ ಆದವು ನಮ್ಮ ಮನೇಲಿ. ನಮ್ಮ ಮನೆಯವ್ರಿಗಂತೂ ಗೊತ್ತೇ ಆಗಲಿಲ್ಲ ನಾನು ಅವಲಕ್ಕಿ ಹಾಕಿ ಮಾಡಿದ್ದೇನೆ ಅಂಥೇಳಿ. ಯಾವಾಗಲೂ ಅಷ್ಟು ಅವರು ನಾನು ಏನು ತಿನ್ನೋಕೆ ಕೊಟ್ಟರು ಏನು ಹಾಕಿ ಮಾಡಿದ್ದು ಏನು ವಿಚಾರಿಸೋದಿಲ್ಲ. ನಾನು ಏನು ಮಾಡಿಕೊಡ್ತೀನಲ್ಲ ಅದನ್ನು ಸುಮ್ಮನೆ ತಿಂತಾರೋ. ಅದ್ರಾಗ ಕೇಳಿದ್ನೇನ ಟೇಸ್ಟ್ ಹೆಂಗೈತೆ ಅಂತೇಳಿ. ಚಲೋ ಐತಿ ಅಂತಂದರು. ಎಲ್ಲ ಬಿಸಿ ಬಿಸಿ ಪರೋಟ ಮಾಡಿಕೊಂಡು ನಾನು ಊಟ ಮಾಡೀನಿ. ಊಟ ಮಾಡಿ ಕಿಚನೆಲ್ಲ ಕ್ಲೀನ್ ಮೊದಲು ಮಾಡ್ಕೊಂಡಿದ್ನಿ. ಪಾತ್ರೆ ಎಲ್ಲ ತೊಳೆದು ಊಟ ಮಾಡಿದ್ದು ಒಂದೆರಡು ಪಾತ್ರೆ ಇದ್ದವಲ್ಲ ಅವನನ್ನು ಎಲ್ಲ ತೊಳೆದು ನಾನು ಕ್ಲೀನ್ ಮಾಡ್ಕೊಂಡು, ಯಾಕಂದ್ರೆ ಬೆಳಗ್ಗೆ 5 ಗಂಟೆಗೆ ಏಳಬೇಕು. ಎದ್ದು ಮತ್ತು ಪಾತ್ರೆ ಎಲ್ಲ ತೊಳ್ಕೊತ ನಿತ್ರ ಟೈಮ್ ಆಗೋದಿಲ್ಲ ಅಂಥೇಳಿ ನಾನು ರಾತ್ರಿನೇ ಎಲ್ಲ ಪಾತ್ರೆ ತೊಳೆದ್ಬಿಟ್ನಿ. ಇವತ್ತಂತೂ ಬೆಳಗ್ಗೆಯಿಂದ ಬರೀ ಕೆಲಸನ ಮಾಡೋದಾಗಿತ್ತು. ನನಗೂ ಸುಸ್ತಾಗಿಬಿಟ್ಟಿತ್ತು. ಇನ್ನೇನು ಹೋಗಿ ಮಲಗಿರ ಸಾಕು ಅಂತ ಅನ್ಸಕತ್ತಿತ್ತು, ಅಷ್ಟು ಬೇಸರಾಗಿತ್ತು. ಆದ್ರೂ ಎಲ್ಲ ನೋಡ್ರಿ ಹಂಗೆ ಒಂದಾದ್ಮೇಲೆ ಒಂದಾಗ ಕೆಲಸನೇ ಇತ್ತು. ಎಲ್ಲನೂ ಕೆಲಸ ಮಾಡ್ಕೊಂಡು ಇನ್ನೇನು ಊಟ ಮಾಡಿ ಮಲಗಬೇಕು. ನಾವು ಒಂದು 9:15 ಆಗಕ್ಕೆ ಬಂದಿತ್ತು ಟೈಮ. ಆವಾಗ ಸಾನ್ವಿಗೆ ಸಾಕ್ಸ್ ತಂದಿರಲಿಲ್ಲ. ಮತ್ತು ನಮ್ಮ ಮನೆಯವ್ರಿಗೆ ಸಾಕ್ಸ್ ತಂದಿಲ್ಲ ನೋಡ್ರಿ, ಆಕೆಗೆ ಮರ್ತು ಬಂದು ಅಂತೇಳಿ ನಾನು ಹೇಳೀನಿ. ಅವರು ಪಟ್ಟಂತೆ ಊಟ ಮಾಡಿಕೊಂಡು ಮತ್ತು 10 ಗಂಟೆ ಆಗಿತ್ತು. ಅವಾಗ ಹೋಗಿ ಆಕೆಗೆ ಎಲ್ಲ ಕಡೆ ಹುಡುಕ್ಯಾಡಿ ಸಾಕ್ಸ್ನ ತೊಗೊಂಡು ಬಂದು ಆವಾಗ ಊಟ ಮಾಡಿ ಮಲ್ಕೊಂಡಿವಿ. ಬೆಳಗ್ಗೆ ನೋಡ್ರಿ, ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದ್ರೆ ಶನಿವಾರ ಬೆಳಗ್ಗೆ ನಾನು 5 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ಮನೆಯೆಲ್ಲ ಕಸ ಗುಡಿಸ್ಕೊಳಕತ್ತೀನಿ. ಕಾರ್ಪೆಟ್ ಅದು ರಾತ್ರಿ ಎಲ್ಲ ಸುತ್ತಿದ್ದಂಗೆ ಇತ್ತು, ಅದನ್ನೆಲ್ಲ ಎತ್ತಿಟ್ಟು ಕಸ ಗುಡಿಸ್ಕೊಳಕತ್ತೀನಿ. ಕಸ ಗುಡಿಸಿ ಬಾಗ್ಲ ಎಲ್ಲ ಒರೆಸ್ಕೊಂಡು, ಇವತ್ತೇನು ಬಾಗ್ಲ ತೊಳೆಯೋದು ಬೇಡ ಅಂಥೇಳಿ ಬರೀ ಬಾಗ್ಲ ಅಟ್ಟ ಒರೆಸ್ಕೊಂಡು ನಾನು ರಂಗೋಲಿ ಹಾಕಕತ್ತೀನಿ. ನಾಳೆ ಹೆಂಗೋ ಸಂಡೇ ಇರ್ತೈತಲ್ಲ, ಕ್ಲೀನ್ ಮಾಡ್ಕೊಂಡ್ರಾಯ್ತು ಅಂಥೇಳಿ ನಾನು ಬೆಳಗ್ಗೆ ಬರೀ ಕಟ್ಟಿ ಹೊಸಲು ಅಷ್ಟು ಒರೆಸ್ಕೊಂಡು ರಂಗೋಲಿ ಹಾಕಿ ಸಾನ್ವಿ ನಾನು ಎಬ್ಸಿನಿ. ಅಟ್ಟೊತ್ಕಾಗಲೇ ಅಕ್ಕಿನೂ ಎದ್ಲು. ನಾನು ರಾತ್ರಿನೇ ಹೇಳಿದ್ದೆ ಆಕೆಗೆ ಎಬ್ಸಿದ ತಕ್ಷಣ ಪಟ್ಟಂತೆ ಹೇಳ್ಬೇಕು ಅಂಥೇಳಿ. ಹ್ಞೂ ಅಂಥೇಳಿ ಅಕ್ಕಿ ಎಬ್ಸಿದ ತಕ್ಷಣ ಎದ್ಲು. ಫಸ್ಟ್ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಅಕ್ಕಿನ ಎಬ್ಸೀನಿ. ಅಕ್ಕಿ ಎದ್ಲು ನೋಡ್ರಿ. ಅಕ್ಕಿಗೇನು ತಲೆ ಸ್ನಾನ ಮಾಡಿಸಿ ಫ್ರಾಕ್ ಹಾಕಿ ರೆಡಿ ಮಾಡಿದ್ದೀನಿ. ಇನ್ನು ಆಕೆಗೆಲ್ಲ ಮನೆಯಿಂದನೇ ರೆಡಿ ಮಾಡ್ಕೊಂಡು ಬರ್ರಿ ಅಂತ ಹೇಳಿದರು. ಹಾಗಾಗಿ ಇವಾಗ ಆಕೆಗೆಲ್ಲ ರೆಡಿ ಮಾಡತ್ತೆ ನೋಡ್ರಿ. ಸಿಂಪಲ್ಲಾಗಿ ಹೇರ್ ಸ್ಟೈಲು, ಆಮೇಲೆ ಸಿಂಪಲ್ ಮೇಕಪ್ ಮಾಡಿಸ್ಕೊಂಡು ಬರ್ರಿ ಅಂತ ಹೇಳಿದರು. ಅಲ್ಲಿ ಅವ್ರೇನು ಮಾಡೋಂಗಿಲ್ಲ, ನಮಗನ ಹೇಳಿಬಿಟ್ಟಿದ್ರು. ಯಾಕಂದ್ರೆ ಇವಾಗ ಒಂದೊಂದು ಮಕ್ಕಳಿಗೆ ನಾವು ಒಂದೊಂದು ಥರ ಪ್ರಾಡಕ್ಟ್ನ ಯೂಸ್ ಮಾಡತ್ತಿರ್ತೀವಿ. ಅವ್ರು ಬೇರೆ ಏನಾದರೂ ಯೂಸ್ ಮಾಡಿ ಮಕ್ಕಳಿಗೇನಾದರೂ ರಿಯಾಕ್ಷನ್ ಆಗಿದ್ದಿತ್ತು ಅಂತೇಳಿ ನೀವು ಮನ್ಯಾಗನ ರೆಡಿ ಮಾಡಿ ಕರ್ಕೊಂಡು ಬರ್ರಿ ಅಂತೇಳಿದರು. ನಾನು ಸಾನ್ವಿಗೆ ನೋಡ್ರಿ ರೆಡಿ ಮಾಡೀನಿ. ಈಕೆಗೆ ಸರ ಆಮೇಲೆ ಬಳೆ ಕ್ಲಿಪ್ಪು ಎಲ್ಲನೂ ನಾನು ಮೊನ್ನೆ ಹೊರಗಡೆ ಹೋದಾಗ ತೊಗೊಂಡು ಬಂದಿದ್ನಿ ಹೊಸವನ್ನ. ಇವಾಗ ಅವನ್ನೆಲ್ಲನೂ ಹಾಕಿ ರೆಡಿ ಮಾಡಿ ನೋಡ್ರಿ. ಹೊಸ ಸಾಕ್ಸನ್ನು ತೊಗೊಂಡು ಬಂದಿದ್ರಲ್ಲ ಅವನನ್ನು ಹಾಕಿ ರೆಡಿ ಮಾಡ್ಯಾರ. ಹಾಕಿದ್ದು ಮುಗೀತು. ಇನ್ನು ನಾನು ರೆಡಿ ಆಗಬೇಕು. ನಮ್ಮ ಮನೆಯವ್ರಿಗೂ ಹೇಳತ್ತಿದ್ದೆ ನಾನು ಹಂಗೆ ಎದ್ದಿನ ಸ್ನಾನಕ್ಕೆ ಹೋಗ್ರಿ ಅಂತೇಳಿ. ಅವರು ಎದ್ದು ಸ್ನಾನ ಮಾಡ್ಕೊಂಡು ಬಂದರು. ಸಾನ್ವಿಗನ್ನು ನೋಡ್ರಿ ಈ ರೀತಿ ರೆಡಿ ಮಾಡಿದ್ದೀನಿ. ಫ್ರಾಕ್ ಸ್ವಲ್ಪ ಉದ್ದಾಗಿತ್ತು ಆಕೆಗೆ. ಈ ಸರ ಅದು ನೋಡ್ರಿ, ಇದನ್ನ ಹೊಸದ ತೊಗೊಂಡು ಬಂದಿದ್ದೇನೆ. ಯಾಕಂದ್ರೆ ಈ ಡ್ರೆಸ್ಸಿಗೆ ಮ್ಯಾಚ್ ಆಗೋ ಥರ ಸಿಂಪಲ್ ಆಗಿರೋದು ನನ್ನ ಹತ್ರ ಇರಲಿಲ್ಲ. ಹಾಗಾಗಿ ಸರ ಮತ್ತು ಇಯರಿಂಗ್ಸ್ ಎರಡು ತೊಗೊಂಡು ಬಂದೀನಿ. ಅವರು 250 ಹೇಳಿದರು ಅಂಗಡಿಯವ್ರ. ಲಾಸ್ಟಿಗೆ 160 ಕೊಟ್ಟರು. ಬಾರ್ಗೇನ್ ಮಾಡಿ ತೊಗೊಂಡು ಬಂದು ನೋಡ್ರಿ. ಮತ್ತು ಇವಾಗೆಲ್ಲರೂ ರೆಡಿಯಾಗಿ ನಾವು ನಾಷ್ಟಾದು ಏನು ಮಾಡಲಿಲ್ಲ ಮನೆಯೊಳಗೆ. ನಮ್ಮ ಮನೆಯವರು ಹೊರಗಡೆನ ತಿನ್ನೋನು, ಅಷ್ಟು ಬೇಗ ಮನ್ಯಾಗ ತಿನ್ನೋಕ್ಕಾಗೋದಿಲ್ಲ. ಏನೋ ಮಾಡಬೇಡ ಅಂತ ಹೇಳಿದ್ರು ನಂಗೆ ರಾತ್ರಿನ. ಹಾಗಾಗಿ ನಾನು ಏನು ಮಾಡಲಿಲ್ಲ. ಇವಾಗ ರೆಡಿಯಾಗಿ ಹೊಂಟೆ ನೋಡ್ರಿ. ಕರೆಕ್ಟಾಗಿ 7:30 ನಾವು ಮನೆ ಬಿಟ್ಟಾಗ ಬೈಕಲ್ಲೇನೋ ಹೊಂಟಿದ್ದು. ಇದು ಪ್ರೋಗ್ರಾಮ ಇಲ್ಲಿ ಸ್ಕೂಲ್ ಹತ್ರ ಇರಲಿಲ್ಲ, ಯಲಹಂಕದಲ್ಲಿ ಇಟ್ಕೊಂಡಿದ್ರು. ಹಾಗಾಗಿ
ಅಲ್ಲಿಗೆ ಹೊಂಟಿದ್ದೀವಿ ನಾವು. ನಮ್ಮ ಮನೆಯಿಂದ ಅಲ್ಲಿ ಹೋಗೋಕೆ ಒಂದು 3/4 ಗಂಟೆ ಬೇಕು. ಅದಕ್ಕಾಗಿ ನಾವು ಸ್ವಲ್ಪ ಬೇಗನೆ ಬಿಟ್ಟೀವಿ. 7:30ಗೆ ಬಿಟ್ಟು ನೋಡ್ರಿ, ಯಾಕಂದ್ರೆ 8:15 ಅಂದ್ರೆ ಸಾನ್ವಿನ ನಮ್ಮ ಹತ್ರ ಕಳಿಸ್ಬೇಕು ನೀವು ಅಂತಿದ್ರು. ಟ್ರಾಫಿಕ್ ಏನಿರಲಿಲ್ಲ. ನಾವು 7:30ಗೆ ಬಿಟ್ಟಿದ್ದು. ಆದರೆ ನಾವು ಒಂಚೂರು ಬೇಗನೆ ಹೋಗಿ ರೀಚ್ ಆದೀವಿ ಅಲ್ಲಿ. ಅಲ್ಲೇ ಪಕ್ಕದಲ್ಲೇ ಒಂದು ಹೋಟೆಲ್ ಇತ್ತು. ನಾವು ಏನೂ ನಾಷ್ಟ ಮಾಡಿ ಹೋಗಿರಲಿಲ್ಲಲ್ಲ, ಅಲ್ಲೇ ಹೋಗಿ ನಾಷ್ಟ ಮಾಡಿಕೊಂಡು ಇವಾಗ ಫಂಕ್ಷನ್ ಹಾಲಿಗೆ ಬಂದೀವಿ ನೋಡ್ರಿ. ನೋಡ್ತಿರ್ಬೋದು, BR ಅಂಬೇಡ್ಕರ್ ಭವನ ಅಂಥೇಳಿ. ಇದು ಚಂದಿತ್ತು ಆಡಿಟೋರಿಯಮ್ಮ. ಫಸ್ಟ್ ಹೋಗಿ ಎಲ್ಲ ವೆಲ್ಕಮ್ ಎಲ್ಲ ಬೋರ್ಡ್ ಅದೆಲ್ಲ ಇಟ್ಟಿದ್ರು. ಅಲ್ಲಿ ಸಾನ್ವಿಗೆಲ್ಲ ನಿಲ್ಲಿಸಿ ಫೋಟೋ ಎಲ್ಲ ತೆಗೆದು ಇವಾಗ ಒಳಗಡೆ ಹೊಂಟಿವಿ ನೋಡಿ. Yes, and women's it's a special day namgu kuda, because you people complete everything. Adu obro man complete agbekanದ್ರೆ because of you people only possible. So thank you so much all the women. ಇಲ್ಲಿ ಇರೋದಕ್ಕೆ ನಿಮ್ಮ ಬಗ್ಗೆ ಮಾತಾಡೋಕೆ ಇನ್ನೂ ತುಂಬಾ ಇದೆ, and ತುಂಬಾ ಗೇಮ್ಸ್ ಇದೆ, ನಿಮಗೆ ತುಂಬಾ ಗಿಫ್ಟ್ಸ್ ಇದೆ, ಚಾಕ್ಲೇಟ್ಸ್ ಇದೆ. So all the women making our life smooth, keeping us happy every time. Thank you so much ella ladies go. Inonsi jora chappale for all the women for your efforts, keeping the family happy every time. Thank you so much. And yes, little buddy is the Vidita. When I say jump in, you all will jump in, and when I say jump out, what do you do? Do once, jump out. Wait. Okay, let's see. Jump in, correct. Jump out, correct. Jump in, correct. Doing the lamp lighting. ಎಲ್ಲ ಗ್ರ್ಯಾಂಡ್ ಪೇರೆಂಟ್ಸ್ನು ಸ್ಟೇಜ್ ಮೇಲೆ ಕರೆಸಿ ಅವ್ರ ಕಡೆಯಿಂದ ದೀಪ ಹಚ್ಚಾಕತ್ತಿದ್ರು. ಇಲ್ಲಿ ಮ್ಯೂಸಿಕ್ ಆನ್ ಆಗಿತ್ತು, ಹಾಗಾಗಿ ನಾನು ಮ್ಯೂಟ್ ಮಾಡಿದ್ದೀನಿ ನೋಡ್ರಿ. ಇವಾಗ ಇನ್ಮೇಲೆ ಎಲ್ಲ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಕ್ಕವು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಓಂ ಗಂ ಗಣಪತಯೇ ನಮಃ. सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा. ಫಸ್ಟ್ ನೋಡ್ರಿ, ಮಕ್ಕಳು ಒಂದು ಹಾಡು ಹಾಡಿ ಆಮೇಲೆ ನ್ಯಾಷನಲ್ ಆ್ಯಂಥಮನ್ನು ಹೇಳಿರವ್ರೆ. ಆವಾಗ ನಾನು ವಿಡಿಯೋ ಎಲ್ಲ ಮಾಡಲಿಲ್ಲ, ಯಾಕಂದ್ರೆ ಎಲ್ಲರಿಗೂ ಎದ್ದು ನಿಲ್ರಿ ಅಂತ ಹೇಳಿದರು. ನಾವು ಎದ್ದು ನಿಂತ್ಕೊಂಡಿದ್ದೀವಿ. ಮಕ್ಕಳು ಎಲ್ಲೂ ಮಿಸ್ಟೇಕ್ ಮಾಡ್ದೆ, ಭಾಳ ಚಂದ ಅಂದ್ರೆ ಭಾಳ ಚಂದ ಹಾಡಾಡಿರು. ನಂತರ ಹಂಗೆ ನೋಡ್ರಿ, ಟಾಡ್ಲರ್ಸು ಆಮೇಲೆ ನರ್ಸರಿ ಈ ಥರ ಒಂದೊಂದು ಕ್ಲಾಸ್ದು ಶುರುವಾದವು ಪ್ರೋಗ್ರಾಮ. 1, 2, 3 ಡ್ಯಾನ್ಸ್ ಆದವು. ಡ್ಯಾನ್ಸ್ ಆದಮೇಲೆ ಮತ್ತು ವುಮೆನ್ಸ್ ಡೇ ಆಗಿರೋದ್ರಿಂದ ಒಂದಷ್ಟು ಪ್ರೋಗ್ರಾಮ್ ಎಲ್ಲ ಇಟ್ಕೊಂಡಿದ್ರು ಅವರು. ಮ್ಯೂಸಿಕಲ್ ಚೇರ್ ಆಡ್ಸಕತ್ತಿದ್ರು ನೋಡ್ರಿ. ಇಂಟ್ರೆಸ್ಟ್ ಇರೋರೆಲ್ಲ ಬರ್ಬೋದು ಅಂತೇಳಿರು. ನಾ ಏನು ಹೋಗಲಿಲ್ಲ, ನಾವು ಕೂತ್ಕೊಂಡು ಆರಾಮ್ ನೋಡ್ಕೊತ ಎಂಜಾಯ್ ಮಾಡಕತ್ತಿದ್ದೀವಿ. ಮ್ಯೂಸಿಕಲ್ ಚೇರು ಆಟ ಆಡಿಸಿರು. ಆಡಿಸಿ ಲಾಸ್ಟಿಗೆ ಈ ಥರ ರ್ಯಾಂಪ್ ವಾಕ್ ಥರ ಮಾಡಿರು ನೋಡ್ರಿ. ಅಲ್ಲೂ ಪೇರೆಂಟ್ಸ್ ಎಲ್ಲ ಭಾಳ ಇಷ್ಟಪಟ್ಟು ಇಂಟ್ರೆಸ್ಟಿಂದ ಮಾಡಿರು. ಅಗದಿ ಮಸ್ತ ಮಾಡ್ಯಾರ ನೋಡ್ರಿ. ನಮಗಂತೂ ಎಲ್ಲ ಪ್ರೋಗ್ರಾಮು ಇಷ್ಟ ಆಯಿತು. ಯಾರು ಏನು ಪ್ರಿಪೇರ್ ಮಾಡ್ಕೊಂಡಿರಲಿಲ್ಲ, ಹಂಗೆ ಅಲ್ಲಿ ಆನ್ ಸ್ಪಾಟ್ ಅವರು ಸ್ಟೇಜ್ ಮೇಲೆ ಅವ್ರು ಹೆಂಗೆ ಹೇಳ್ತಾರಲ್ಲ ಹಂಗಂಗೆ ಎಲ್ಲರೂ ಮಾಡಕತ್ತಿದ್ರು. ಅಂತೂ ಎಲ್ಲ ಚಂದ ಮಾಡ್ಯಾರ ನೋಡ್ರಿ. ಫಸ್ಟ್ ಇಯರ್ ಆ್ಯನ್ಯುವಲ್ ಡೇ ಇದು. ಲಾಸ್ಟ್ ಇಯರ್ ಇರಲಿಲ್ಲ, ಯಾಕಂದ್ರೆ ಸಾನ್ವಿ ಸ್ಕೂಲು ಓಪನ್ ಆಗಿ ಇವಾಗ 2 ವರ್ಷ ಆಯಿತು. ಲಾಸ್ಟ್ ಇಯರ್ ಫಸ್ಟ್ ಇಯರು, ಅವಾಗ ಅವರು ಏನು ಮಾಡಿರಲಿಲ್ಲ. ಇದೊಂದು ವರ್ಷ ನಾವೇನು ಮಾಡಲ್ಲ, ನೆಕ್ಸ್ಟ್ ಇಯರ್ ಮಾಡ್ತೀವಿ ಅಂತೇಳಿದರು. ಹಾಗಾಗಿ ಈ ವರ್ಷ ನೋಡ್ರಿ ಇದೇ ಫಸ್ಟ್ ಇಯರು. ಆದರೂ ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಆ್ಯನ್ಯುವಲ್ ಡೇನ ಸೆಲೆಬ್ರೇಟ್ ಮಾಡ್ತಾರಂತೇಳಿ. ಭಾಳ ಚಂದ ಮಾಡ್ಯಾರ ನೋಡ್ರಿ. ನಮಗಂತೂ ಭಾಳ ಖುಷಿ ಆಯಿತು. ಇನ್ನು ನೆಕ್ಸ್ಟ್ ಸಾನ್ವಿ ಡ್ಯಾನ್ಸ್ ಬರ್ತೈತಿ. ಇದೆಲ್ಲ ಪ್ರೋಗ್ರಾಮ್ ಮುಗಿಬೇಕಾದ್ರೆ ಒಂದು 1 ಅವರ್ ಆಯಿತು ನೋಡ್ರಿ. ಯಾಕಂದ್ರೆ ಮಕ್ಕಳು ಜಾಸ್ತಿ ಇಲ್ಲಲ್ಲ ಅಲ್ಲಿ ಸ್ಕೂಲಲ್ಲಿ. ಬರೀ ಟಾಡ್ಲರು, ನರ್ಸರಿ, LKG, UKG ಇವು 4 ಕ್ಲಾಸ್ ಇರೋದು. ಒಂದು 6 ಡ್ಯಾನ್ಸ್ ಇದ್ದು ಅಷ್ಟೇ. ಒಂದು 6ರಿಂದ 7 ಡ್ಯಾನ್ಸ್ ಇದ್ದು, ಟೀಚರ್ಸ್ದೆಲ್ಲ ಡ್ಯಾನ್ಸ್ ಸೇರಿ. ಹಾಗಾಗಿ ಅವರು ಬೋರ್ ಆಗಬಾರ್ದು ಬಂದಿರೋರಿಗೆಲ್ಲ ಅಂಥೇಳಿ ಈ ರೀತಿ ವುಮೆನ್ಸ್ ಡೇನೂ ಅಲ್ಲೇ ಸೆಲೆಬ್ರೇಟ್ ಮಾಡಿರೋ. ಹಂಗೆ ಪೇರೆಂಟ್ಸ್ಗೂ ಎಲ್ಲ ನೋಡ್ರಿ ಡ್ಯಾನ್ಸ್ ಮಾಡಿರಿ ಅಂಥೇಳಿ ಸಾಂಗನ್ನು ಹಾಕಿದ್ರು. ಎಲ್ಲರೂ ಫುಲ್ ಎಂಜಾಯ್ ಮಾಡಿಕೊಂಡು ಡ್ಯಾನ್ಸನ್ನು ಮಾಡಿರು. ಮತ್ತು ಯಾರು ವಿನ್ ಆಗಿದ್ರಲ್ಲ ಮ್ಯೂಸಿಕಲ್ ಚೇರ್ ಒಳಗೆ ಅವ್ರಿಗೆ ಗಿಫ್ಟನ್ನು ಕೊಟ್ಟರು. ಲಾಸ್ಟಿಗೆ 6 ಜನ ಯಾರು ಮಿಕ್ತಾರಲ್ಲ ಅವ್ರಿಗೆ ಅವರು ಮ್ಯೂಸಿಕಲ್ ಚೇರ್ ಆಡಿಸಿರು. ಅದರ ಮ್ಯೂಸಿಕಲ್ ಚೇರ್ನ ಒಂಥರ
ಒಂಥರ ಡಿಫ್ರೆಂಟಾಗಿ ಆಟ ಆಡಿಸಿರು. ಇವಾಗ ಎಲ್ಲ ಕಡೆ ಯಾವ ರೀತಿ ಆಡಿಸ್ತಾರಂದ್ರೆ ಏನದು ಚೇರ್ ಹಾಕ್ತಾರೆ ಸರ್ಕಲ್ಲಾಗೆ ಹಾಕಿ ಸಾಂಗ್ ಹಾಕ್ತಾರೋ, ಸ್ಟಾಪ್ ಆಗಿದ ತಕ್ಷಣ ಚೇರ್ ಮೇಲೆ ಕೂತ್ಕೊಳ್ಳೋದು ಈ ರೀತಿ ಮಾಡ್ತಾರೋ. ಆದರೆ ಇಲ್ಲಿ ಯಾವ ರೀತಿ ಆಡಿಸಿರಂದ್ರೆ ಇವಾಗ ಸರ್ಕಲಾಗೆ ಚೇರ್ ಹಾಕಿದ್ರು, ಹಾಡು ಹಾಕಿರು, ಹಾಡು ಸ್ಟಾಪ್ ಆಗಿದ ತಕ್ಷಣ ಅಲ್ಲಿ ಆ್ಯಂಕರ್ ಇರ್ತಾರಲ್ಲ ಅವ್ರು ಹೇಳ್ತಾರೆ ಹೋಗಿ ಆಡಿಯನ್ಸ್ ಹತ್ರ ಹೋಗಿ ನಾನೊಂದು ಐಟಮ್ ಹೇಳ್ತೇನೆ ಅದನ್ನು ನೀವು ಇಸ್ಕೊಂಡು ಬರ್ಬೇಕಂತೇಳಿ. ಅಂದ್ರೆ ಆಧಾರ್ ಕಾರ್ಡು, 500 ರೂಪೀಸ್ ನೋಟ್ ಹೇಳಿರು ಒಂದು ಸರಿ, ಆಮೇಲೆ ಒಂದು ಸರಿ ಕಿವಿ ಓಲೆ ಹೇಳಿರು, ಒಂದು ಸರಿ ಬೆಲ್ಟ್ ಹಾಕ್ಕೊಂಡು ಬಂದಿರೋರೆಲ್ಲ ಬೆಲ್ಟ್ ಬಿಚ್ಕೊಡ್ರಿ ಅಂತೇಳಿ ಹೀಗೆಲ್ಲ ಒಂದೊಂದು ಐಟಮ್ಸ್ನ ಹೇಳಾಕತ್ತಿದ್ರು ಅವರು. ಅವಾಗ ಇವರೆಲ್ಲ ಓಡಿ ಬಂದು ಈ ಆಡಿಯನ್ಸ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಇಸ್ಕೊಂಡು ಹೋಗ್ಬೇಕು ನೋಡ್ರಿ. ಇದು ಒಂಥರ ಗೇಮ್ ಚೆನ್ನಾಗಿತ್ತು, ನಾನಂತೂ ಎಲ್ಲೂ ನೋಡಿರಲಿಲ್ಲ ಈ ರೀತಿ ಮ್ಯೂಸಿಕಲ್ ಚೇರ್ನ. ಭಾಳ ಚಂದ ಆಡಿಸಿರು, ಎಲ್ಲರೂ ಆಟ ಆಡಿರು. ನಾವು ಕೂತ್ಕೊಂಡು ಕೆಳಗೆ ಅವ್ರಿಗೆಲ್ಲ ಸಪೋರ್ಟ್ ಮಾಡತ್ತಿದ್ದು ನೋಡ್ರಿ. ಅವರೆಲ್ಲ ಬಂದಾಗ ನಮ್ಮ ಮನೆಯವ್ರು ಒಂದು ಸರಿ ಬೆಲ್ಟ್ ಬಿಚ್ಕೊಟ್ರು, ನಾನು ಕಿವಿದು ಓಲೆ ಕೊಟ್ನಿ. ಹಿಂಗೆ ನಮ್ಮ ಮನೆಯವ್ರು ಮತ್ತು ಆಧಾರ್ ಕಾರ್ಡ್ ಇತ್ತು, ಅವ್ರ ಹತ್ರ ಆಧಾರ್ ಕಾರ್ಡ್ ಕೊಟ್ಟರು. ಹೀಗೆಲ್ಲ ನಾವು ಕೆಳಗಡೆ ಕೂತ್ಕೊಂಡೇನೆ ನೋಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡಿದ್ದು ನೋಡ್ತಿರ್ಬೋದು. ಎಲ್ಲ ಟೀಚರ್ಸು, ಪೇರೆಂಟ್ಸು ಎಲ್ಲರೂ ಡ್ಯಾನ್ಸ್ ಮಾಡಿ ಇನ್ನು ಮತ್ತು ಮಕ್ಕಳ ಡ್ಯಾನ್ಸು ಶುರುವಾಗ್ತಾವೆ ನೋಡ್ರಿ. ಇನ್ನೊಂದು 3 ಡ್ಯಾನ್ಸ್ ಇದ್ದು ಫಸ್ಟ್ ಸಣ್ಣ ಮಕ್ಕಳದೆಲ್ಲ ಮಾಡಿ ಮುಗಿಸಿರು. ಇವಾಗ LKG ಮಕ್ಕಳದ್ದು ನೋಡ್ರಿ, ಇದು ಬರೀ ಗರ್ಲ್ಸದಿದು ಟೀಮ್, ಅವ್ರು ಮಾಡಿರೋ ಡ್ಯಾನ್ಸ್. ಆಮೇಲೆ ಇನ್ನೊಂದು LKG ಅವರೇನೇ ಅನಿಸ್ತದೆ ಇವರು. ಈ ಸಣ್ಣ ಮಕ್ಕಳು ನೋಡ್ರಿ ಚಂದ ಡ್ಯಾನ್ಸ್ ಮಾಡಿದ್ದು. ಇವಾಗ ನೋಡ್ರಿ ಲಾಸ್ಟಿಗೇನ ಸಾನ್ವಿ ಡ್ಯಾನ್ಸ್ ಇತ್ತು. ಇವಾಗ ಇವರು ಡ್ಯಾನ್ಸ್ ಮಾಡಕತ್ತಾರು. ಸಾನ್ವಿ ಎಲ್ಲಿದ್ದಾಳೆ ಅಂತಂದ್ರೆ ಈ ಕಡೆ ನೋಡ್ರಿ, ಆ ಕಡೆ ಬಲೂನ್ ಐತಲ್ಲ, ಬಲೂನ್ ಹತ್ರ ನಿಂತಾರೆ ನೋಡ್ರಿ. ಝೂಮ್ ಮಾಡಿ ನಾನು ತೋರಿಸ್ತೀನಿ. ಇವಾಗ ಸ್ಟಾರ್ಟ್ ಆಯಿತು. ಸಾನ್ವಿ ಅಂತೂ ಭಾಳ ಚಂದ ಡ್ಯಾನ್ಸ್ ಮಾಡಿಳು. ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ನೋಡ್ರಿ. ಫಸ್ಟ್ ಆ್ಯನ್ಯುವಲ್ ಡೇ ಆಕಿದೆ. ನಾ ಇಲ್ಲಿ ಹತ್ಕೊಂತ ನಿಲ್ತಾಳೋ, ಚಲೋ ಮಾಡೋದಿಲ್ಲೇನೋ ಅಂತೇಳಿ ಅಂದ್ಕೊಂಡಿವಿ. ಆದ್ರೆ ಆಕೆ ಮೊದಲ ಡ್ಯಾನ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಆಕಿನೂ ಅಷ್ಟೇ ಫುಲ್ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಡ್ಯಾನ್ಸ್ ಮಾಡಿಳು. ಆಕಿ ಪೇರನ ಸ್ವಲ್ಪ ಅಲ್ಲೇ ಇಲ್ಲಿ ಮಂದಿನೆಲ್ಲ ನೋಡ್ಕೊತ ನಿಲ್ಲತ್ತಿದ್ದ. ಆಮೇಲೆ ಸ್ಟೆಪ್ಸ್ ಎಲ್ಲ ಒಂದು ಸ್ವಲ್ಪ ಮರೆಯತ್ತಿದ್ದ. ಆದರೆ ಸಾನ್ವಿ ಮಾತ್ರ ಭಾಳ ಚಂದ ಡ್ಯಾನ್ಸ್ ಮಾಡಿಳು ನೋಡ್ರಿ. ನೋಡ್ತಿರ್ಬೋದು ಆಕಿಗೆ ಡ್ಯಾನ್ಸ್ ಅಂದ್ರೆ ಮುಗೀತು. ಆಕಿ ಮನ್ಯಾಗನು ನನ್ನ ವೀಡಿಯೋಸಲ್ಲಿ ನೀವು ನೋಡಿದಿರ್ಬೋದು. ಆಕೆ ಯಾವಾಗೆಲ್ಲ ಡ್ಯಾನ್ಸ್ ಮಾಡಿರ್ತಾವೆ ಅವಾಗೆಲ್ಲ ನಾನು ಒಂದೊಂದು ಕ್ಲಿಪ್ನ ತೊಗೊಂಡು ಯೂಟ್ಯೂಬಲ್ಲಿ ಹಾಕಿರ್ತೀನಿ. ಇವತ್ತು ಅಷ್ಟೇ ಇದೆಲ್ಲ ನೋಡ್ರಿ, ಅವ್ರಿಗೆ 1 ತಿಂಗಳಿಂದ ಪ್ರಾಕ್ಟೀಸ್ ಮಾಡಿಸಿದ್ರು ಸ್ಕೂಲಲ್ಲಿ. ಚಂದ ಡ್ಯಾನ್ಸ್ ಮಾಡಿಳು, ಖುಷಿ ಆಯಿತು ನಮಗೂ. ಎಲ್ಲ ಮಕ್ಕಳು ಭಾಳನ ಚಂದ ಡ್ಯಾನ್ಸ್ ಮಾಡಿರು. ಲಾಸ್ಟಿಗೆ ಹಂಗೆ ಒಂದೊಂದು ಅವ್ರ ಕ್ಲಾಸ್ ಟೀಚರ್ಸ್ ಜೋಡಿ ಫೋಟೋ ನಾನು ತೆಗ್ಸಿರು. ಲಾಸ್ಟ್ ನೋಡ್ರಿ ಟೀಚರ್ಸ್ದೆಲ್ಲ ಒಂದು ಪರ್ಫಾಮೆನ್ಸ್ ಇತ್ತು. ಚಂದ ಮಾಡಿರು ಇವರು ಡ್ಯಾನ್ಸನ್ನು. ಫಸ್ಟ್ ಪಿಂಕ್ ಕಲರ್ ಡ್ರೆಸ್ ಹಾಕೊಂಡಾರಲ್ಲ ಅವ್ರು ನೋಡ್ರಿ 8 ಮಂತ್ಸ್ ಪ್ರೆಗ್ನೆಂಟು. ಆದರೂ ಹೆಂಗೆ ಡ್ಯಾನ್ಸ್ ಮಾಡಿರಂದ್ರೆ ಎಲ್ಲ ಮಕ್ಕಳದ ಡ್ಯಾನ್ಸಿಗೂ ಅಷ್ಟೇ ಮುಂದೆಗಡೆ ಸ್ಟೇಜ್ ಹತ್ರ ನಿಂತು ಅಲ್ಲೂ ಡ್ಯಾನ್ಸ್ ಮಾಡಿದ್ರು. ಇವಾಗ ಸ್ಟೇಜ್ ಮೇಲೂ ನೋಡ್ರಿ ಎಷ್ಟು ಚಂದ ಡ್ಯಾನ್ಸ್ ಮಾಡತ್ತಾರು. 8 ತಿಂಗಳು ಪ್ರೆಗ್ನೆಂಟ್ ಅಂತಂದ್ರೆ ಯಾರು ನಂಬೋದನೇ ಇಲ್ಲ. ಆ ರೀತಿ ನೋಡ್ರಿ ಅವ್ರು ಅಷ್ಟು ಚಂದ ಡ್ಯಾನ್ಸ್ ಮಾಡಿರು. ಲಾಸ್ಟಿಗೆ ಮಕ್ಕಳಿಗೆಲ್ಲ ಸ್ನ್ಯಾಕ್ಸ್ ಕೊಟ್ಟು ಮಕ್ಕಳನ್ನು ಕಳಿಸಿರು. ಒಂದು 11 ಗಂಟೆಗೆಲ್ಲ ಪ್ರೋಗ್ರಾಮ ಮುಗೀತು ನೋಡ್ರಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ. ಮತ್ತೆ ಸಿಗ್ತೀನಿ ಅಂತ ನಾಳಿನ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.